ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನನಗೆ ಈ ಅಳಿಲನ್ನು ನೋಡಿ ಟಚ್ ಮಾಡಬೇಕು ಅಂತ ಅನ್ನಿಸ್ತು. ಎಷ್ಟು ಮುದ್ದಾಗಿದೆ ಅಲ್ವಾ. ಇದು ನನ್ನ ರೂಮ್ನ ಪಕ್ಕದ ಕಿಟಕಿಯಲ್ಲಿ ಬಂದು ನಾನು ಬನಾನನ ತುಂಬ ದಿನದ ಹಿಂದೆ ಇಟ್ಟಿದ್ದೆ. ಆವಾಗನೇ ಬಂದು ತಿನ್ಕೊಂಡು ಹೋಗು ಅಂತ. ಅದು ತುಂಬ ಲೇಟಾಗಿ ಬಂದುಬಿಟ್ಟಿದೆ. ಇವತ್ತು ಅದು ತುಂಬ ಹಾಳಾಗೋಗ್ಬಿಟ್ಟಿದೆ, ಬ್ಲ್ಯಾಕ್ ಆಗಿಬಿಟ್ಟಿದೆ. ಅವಾಗ ಬಂದುಬಿಟ್ಟಿದೆ ಅದು ತಿನ್ನಲಿಕ್ಕೆ. ನನಗೆ ಇದನ್ನು ನೋಡಿದಾಗ ಏನು ನೆನಪಾಯಿತು ಗೊತ್ತಾ ಫ್ರೆಂಡ್ಸ್, ನಾನು ಚಿಕ್ಕವಳಿದ್ದಾಗ ಒಂದು 7th ಓದ್ತಾಯಿದ್ದೆ ಅನ್ಸುತ್ತೆ. ಆವಾಗ ಅಮ್ಮ ಹೇಳಿತ್ತು ನನಗೆ, ನಮ್ಮಮ್ಮ ಹೇಳಿದರು, ಅಳಿಲ್ ಬೆನ್ನ ಮೇಲೆ 3 ಕೆರೆಗಳಿರುತ್ತಲ್ಲ, ಅದು ಶ್ರೀರಾಮ ಸೀತೆಯನ್ನು ಹುಡುಕಿ ಲಂಕೆಗೆ ಹೋಗಲಿಕ್ಕೆ ಸೇತುವೆ ಕಟ್ಟುವಾಗ ಈ ಮರಳಲ್ಲಿ ಹೋಗಿ ಹೊರಳಾಡಿ ಮರಳನ್ನು ತಂದು ಸೇತುವೆಗೆ ಹಾಕಿ ರಾಮನಿಗೆ ಸೇವೆ ಮಾಡ್ತಾಯಿತ್ತು ಅಂತ ಹೇಳ್ತಾರೆ. ನಮ್ಮಮ್ಮ ನಾನು ಚಿಕ್ಕಳಿದ್ದಾಗ ಈ ಕತೆ ನಂಗೆ ಹೇಳಿದರು. ಅದಕ್ಕೆ ಮಳಿಲ ಸೇವೆ ಅಳಿಲ ಭಕ್ತಿ ಅಂತ ನಮ್ಮಮ್ಮ ಗಾದೆ ಬಂದಿರೋದು ಅಂತ ಹೇಳಿದರು. ಅದಕ್ಕೆ ಶ್ರೀರಾಮ ಖುಷಿಪಟ್ಟು ಬೆನ್ನ ಮೇಲೆ ಕೈಯಿಂದ 3 ಬೆರಳಿಂದ ಹೇಳಿರ್ತಾನೆ, ಆವಾಗ ಈ ಗೆರೆಗಳಾಗಿರೋದು ಅಂತ. ಅದು ಎಷ್ಟು ಸತ್ಯನ ಗೊತ್ತಿಲ್ಲ, ಆದರೆ ನಮ್ಮಮ್ಮ ಚಿಕ್ಕಕ್ಕಿದ್ದಾಗಲೇ ಶ್ರೀರಾಮನ ಬಗ್ಗೆ ಹೇಳಿ ಅವನ ಆದರ್ಶ ಗುಣಗಳನ್ನ ಹೇಳಿ ಅದನ್ನು ಅವಲಂಬಿಸ್ಕೊಳ್ಳೋದಕ್ಕೆ ಕಲಿಸ್ಕೊಟ್ಟಿದ್ರು ಅನ್ನೋದು ತುಂಬ ಖುಷಿಯಾದ ವಿಷಯ. ಸೊ ಇವತ್ತು ಈ ಪ್ರಾಣಿನ ನೋಡಿ ನನಗೆ ಶ್ರೀರಾಮನನ್ನೇ ನೋಡ್ದಂಗಾಯಿತು. ಹಾಗೆ ಈ ಪ್ರಾಣಿ ನೋಡಿದಾಗ ನಮ್ಮ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನಿಸ್ತು. ಯಾಕೆಂದರೆ ಅವರಿಗೆ ಎಷ್ಟು ಸನ್ಮಾರ್ಗದಲ್ಲಿ ನಡೆಯೋದು ಗೊತ್ತೋ ಅಷ್ಟು ನಾನು ಕಲಿಸ್ಕೊಟ್ಟೆ. ಇವತ್ತು ಒಳ್ಳೆ ದಾರಿಲಿ ನಡೆಸಿದ್ದಾರೆ. ಹಾಗೆಯೇ ಎಲ್ಲಿ ಹೋದರೂ ನಾವು ಒಳ್ಳೆ ಮಕ್ಕಳು ಅಂತ ಹೆಸರನ್ನ ಉಳಿಸ್ಕೊಂಡಿದ್ದೀವಿ. ನಿಮ್ಮ ಸಪೋರ್ಟ್ ಸದಾ ನನಗಿರಲಿ. ಥ್ಯಾಂಕ್ ಯು.